ಸೊ ವಿಂಟರ್ ಸೀಸನ್ ಸ್ಟಾರ್ಟ್ ಆಗೋದು ನಮ್ಗೆಲ್ಲ ಗೊತ್ತಿದ್ದಂಗೆ ಈ ದೀಪಾವಳಿ ನಂತರ. ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಪಟಾಕಿ ಚೆನ್ನಾಗಿ ಹಾರಿಸಿರ್ತೀರ. ಅದಾದ್ಮೇಲೆ ಎಲ್ಲರಿಗೂ ಒಂದು ಕೆಮ್ಮು, ಕಫ, ವೀಸಿಂಗ್, ಸ್ನೀಸಿಂಗ್ ಈ ತರ ಎಲ್ಲರಿಗೂ ಬಂದೇ ಬರಕ್ ಸ್ಟಾರ್ಟ್ ಆಗುತ್ತೆ. ಚಳಿಗಾಲದಲ್ಲಿ ಟೆಂಪರೇಚರ್ ತುಂಬಾ ಕಡಿಮೆ ಆಗುತ್ತೆ. ತುಂಬಾ ಕಡಿಮೆ ಆದಾಗ ನಮಗೆ ಎಷ್ಟೊಂದು ರೆಸ್ಪಿರೇಟರಿ ಡಿಸೀಸಸ್ ಒಂದೊಂದಾಗಿ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಯಾವ ಏಜ್ ಗ್ರೂಪಿಗೆ ವಿಂಟರ್ ಸೀಸನ್ ಅಲ್ಲಿ ರೆಸ್ಪಿರೇಟರಿ ಡಿಸೀಸ್ ಕಾಮನ್ ಆಗಿರ್ತವೆ, ಇದನ್ನ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ, ಇದರ ಬಗ್ಗೆ ತಿಳಿದುಕೊಳ್ಳೋಣ, ಮತ್ತೆ ಅದಕ್ಕೆ ಹೇಗೆ ಮನೆಮದ್ದುಗಳಾಗ್ಲಿ ಮತ್ತೆ ಮನೆಮದ್ದುಗಳಾಗ್ಲಿಲ್ಲ ಅಂತಂದ್ರೆ ಯಾವ ತರ ನಾವು ಟ್ರೀಟ್ಮೆಂಟ್ ನ ತಗೋಬೇಕು ಅದನ್ನ ನಾವು ನೋಡೋಣ. ನಮಸ್ತೆ, ನಾನು ನಿಮ್ಮ ನೆಚ್ಚಿನ ಶ್ವಾಸಕೋಶ ತಜ್ಞ ಡಾಕ್ಟರ್ ಗಣೇಶ್ ಪ್ರತಾಪ್. ಇಂದಿನ ಸಂಚಿಕೆಯಲ್ಲಿ ವಿಂಟರ್ ರಿಲೇಟೆಡ್ ರೆಸ್ಪಿರೇಟರಿ ಡಿಸೀಸಸ್ ಅಂದರೆ ನಮಗೆಲ್ಲ ಗೊತ್ತಿರುವಂತೆ ಇವಾಗ ದೀಪಾವಳಿ ಆದ ನಂತರ ಎಲ್ಲ ಈ ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಮನೆಯಲ್ಲೂ ರೆಸ್ಪಿರೇಟರಿ ಡಿಸೀಸಸ್ ನ ನಾವು ಕಾಣಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ವಿಂಟರ್ ಸೀಸನ್ ಸ್ಟಾರ್ಟ್ ಆಗೋದು ನಮ್ಗೆಲ್ಲ ಗೊತ್ತಿದ್ದಂಗೆ ಈ ದೀಪಾವಳಿ ನಂತರ. ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಪಟಾಕಿ ಚೆನ್ನಾಗಿ ಹಾರಿಸಿರ್ತೀರ. ಅದಾದ್ಮೇಲೆ ಎಲ್ಲರಿಗೂ ಒಂದು ಕೆಮ್ಮು, ಕಫ, ವೀಸಿಂಗ್, ಸ್ನೀಸಿಂಗ್ ಈ ತರ ಎಲ್ಲರಿಗೂ ಬಂದೇ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ಈ ಚಳಿಗಾಲದಲ್ಲಿ ಟೆಂಪರೇಚರ್ ತುಂಬಾ ಕಡಿಮೆ ಆಗುತ್ತೆ. ತುಂಬಾ ಕಡಿಮೆ ಆದಾಗ ನಮಗೆ ಎಷ್ಟೊಂದು ರೆಸ್ಪಿರೇಟರಿ ಡಿಸೀಸಸ್ ಒಂದೊಂದಾಗಿ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಯಾವ ರೆಸ್ಪಿರೇಟರಿ ಡಿಸೀಸಸ್ ವಿಂಟರ್ ಸೀಸನ್ ಅಲ್ಲಿ ಕಾಮನ್ ಆಗಿದ್ದಾವೆ, ಯಾವ ಏಜ್ ಗ್ರೂಪಿಗೆ ವಿಂಟರ್ ಸೀಸನ್ ಅಲ್ಲಿ ರೆಸ್ಪಿರೇಟರಿ ಡಿಸೀಸ್ ಕಾಮನ್ ಆಗಿರ್ತವೆ, ಇದನ್ನ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ, ಅದನ್ನ ಬಗ್ಗೆ ತಿಳಿದುಕೊಳ್ಳೋಣ, ಮತ್ತೆ ಅದಕ್ಕೆ ಹೇಗೆ ಮನೆಮದ್ದುಗಳಾಗ್ಲಿ ಮತ್ತೆ ಮನೆಮದ್ದುಗಳಾಗ್ಲಿಲ್ಲ ಅಂತಂದ್ರೆ ಯಾವ ತರ ನಾವು ಟ್ರೀಟ್ಮೆಂಟ್ ನ ತಗೋಬೇಕು ಅದನ್ನ ನಾವು ನೋಡೋಣ. ಸೊ ರೆಸ್ಪಿರೇಟರಿ ಡಿಸೀಸ್ ಅಂದಾಗ ನಾನು ಯೂಶಲಿ ಏನ್ ಕ್ಲಾಸಿಫೈ ಮಾಡ್ತೀನಿ ಅಂತಂದ್ರೆ ಅಪ್ಪರ್ ರೆಸ್ಪಿರೇಟರಿ ಡಿಸೀಸಸ್ ಅಂಡ್ ಲೋವರ್ ರೆಸ್ಪಿರೇಟರಿ ಡಿಸೀಸ್. ನಮ್ಮ ಕತ್ತು ಭಾಗ ಮೇಲ್ಗಡೆ ಓಕಲ್ ಕಾರ್ಡ್ ಅಂತ ಹೇಳ್ತೀವಿ, ಅದ್ರ ಮೇಲ್ಗಡೆ ಏನು ಡಿಸೀಸಸ್ ಆಗುತ್ತೆ ಅಪ್ಪರ್ ರೆಸ್ಪಿರೇಟರಿ ಡಿಸೀಸಸ್ ಅಂತೀವಿ. ಇವು ಚಳಿಗಾಲದ ಟೈಮ್ ನಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸುವಂತ ಡಿಸೀಸ್. ಏನೇನು? ಮೂಗಿನಿಂದ ಹಿಡಿದು ಓಕಲ್ ಕಾರ್ಡ್ ತನಕ. ಮೂಗಂತಂದ್ರೆ ನಿಮಗೆ ಕಾಮನ್ ಕೋಲ್ಡ್ ಅಥವಾ ವೈರಲ್ ಕೋಲ್ಡ್ ಅಂತ ನಾವು ಕೇಳ್ಪಡ್ತೀವಿ. ಏನಾಗುತ್ತೆ, ಚಳಿಗಾಲದಲ್ಲಿ ವೈರಲ್ ಫ್ಲೂ ಇನ್ಫೆಕ್ಷನ್, ಕಾಮನ್ ಕೋಲ್ಡ್ ಅನ್ನೋದು ತುಂಬಾ ರ್ಯಾಂಪೆಂಟ್ ಆಗಿ ಹರಡುತ್ತೆ. ರೈನೋ ವೈರಸ್ ಅನ್ನೋ ವೈರಸ್ ಎಲ್ಲ ಕಡೆ ಕಾಮನ್ ಆಗಿ ಬರುತ್ತೆ. ಅವಾಗ ಎಲ್ಲರೂ 1 ದಿವಸ 2 ದಿವಸ ಫ್ಲೂ ಅಂದ್ರೆ ನೆಗಡಿ, ರನ್ನಿಂಗ್ ನೋಸ್ ಆಗಿರ್ಬೋದು, ಅದ ನಂತರ ಆದ್ಮೇಲೆ ಏನಾಗ್ಬೋದು ಸೋರ್ ಥ್ರೋಟ್ ಅನ್ನೋದು, ಆ ತರ ಸಿಂಪ್ಟಮ್ಸ್ ನ ನಮ್ಗೆಲ್ಲರಿಗೂ ಬರುತ್ತೆ. ಈ ಮೂಗಿನಿಂದ ಸ್ಟಾರ್ಟ್ ಮಾಡಿದಾಗ ನೋಸ್ ಬ್ಲಾಕ್ ಆಗ್ಬೋದು, ರನ್ನಿಂಗ್ ನೋಸ್ ಇರ್ಬೋದು ಅಥವಾ ಸ್ನೀಸಿಂಗ್ ಇರ್ಬೋದು. ಇವೆಲ್ಲವೂ ನಾವು ವೈರಲ್ ಅಲ್ಲೂ ಕಾಣ್ತೀವಿ. ಅದಾದ್ಮೇಲೆ ಈಗ ಸೈನೋಸೈಟಿಸ್, ಎಷ್ಟೊಂದು ಜನಕ್ಕೆ ಮೂಗ್ ಬ್ಲಾಕ್ ಆಗ್ಬಿಟ್ಟು ಹೆಡೇಕ್ ಬರುತ್ತೆ. 2 ಸೈನಸಸ್ ಅಂತಂದ್ರೆ ಸ್ಫಿನಾಯ್ಡ್ ಸೈನಸ್ ಅಂತೀವಿ, ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳ್ತೀವಿ. ಇವೆರಡು ಬ್ಲಾಕ್ ಆದಾಗ ಹೆವಿ ಹೆಡೆಡ್ನೆಸ್ ಫೀಲ್ ಆಗುತ್ತೆ, ತುಂಬಾ ಭಾರ ಅನ್ಸುತ್ತೆ. ಇದ್ರ ಜೊತೆಗೆ ಫೀವರ್ ಕೂಡ ಬರ್ಬಹುದು. ಸೊ ಇದಕ್ಕೆ ನಾವು ರೈನೋ ಸೈನೋಸೈಟಿಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಕಫ ಹಿಂದ್ಗಡೆ ಹೋಗ್ಬಿಟ್ಟು, ಮೂಗಲ್ಲಿ ಕಫ ಬ್ಲಾಕ್ ಆದಾಗ ಕಫ ಹಿಂದೆ ಗಂಟ್ಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಸೋರ್ ಥ್ರೋಟ್ ಆಗುತ್ತೆ, ಅಂದ್ರೆ ಗಂಟ್ಲು ಕೆರೆತ ಸ್ಟಾರ್ಟ್ ಆಗುತ್ತೆ. ಇದು ಮೋಸ್ಟ್ ಕಾಮನ್ ಆಗಿ ವೈರಲ್ ಇನ್ಫೆಕ್ಷನ್ಸ್ ಇಂದ ಜಾಸ್ತಿಯಾಗಿ ಕಾಣ್ತೀವಿ. ಕೆಲವೊಂದ್ಸತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದನೂ ಟಾನ್ಸಿಲೈಟಿಸ್ ಅಂತ ಹೇಳಿ, ಟಾನ್ಸಿಲ್ಸ್ ಅಂತ ಇರ್ತಾವಲ್ಲ, ಶೀತದ ಗಂಟುಗಳಂತ, ಅದು ದೊಡ್ಡದಾಗ್ಬಿಟ್ಟು ನಿಮಗೆ ನೋವನ್ನು ಉಂಟು ಮಾಡುತ್ತೆ. ಅದಾದ್ಮೇಲೆ ನಿಮಗೆ ಫೀವರ್ ಬರ್ಬಹುದು. ಅದಾದ್ಮೇಲೆ ನೀವು ಕೆಳಗಡೆ ಹೋದಂಗೆ ಟ್ರೇಕಿಯಾ, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಸೊ ವಿಂಟರ್ ಸೀಸನ್ ಅಲ್ಲಿ ನಮ್ಮ ಜನರು ಏನ್ ತಿಳ್ಕೊಬೇಕು ಅಂತಂದ್ರೆ ರೆಸ್ಪಿರೇಟರಿ ಸಿಂಪ್ಟಮ್ಸ್, ಎಸ್ಪೆಷಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅದಕ್ಕೆ ಹೊಂದಿರುವಂತಹ ಈ ಕಾಯಿಲೆಗಳನ್ನ ನಾವು ಈ ಸಿಂಪ್ಟಮ್ಸ್ ಬಂದಾಗ ಒಂದು ಸ್ವಲ್ಪ ಅವೇರ್ನೆಸ್ ಇರ್ಬೇಕು. ಯಾಕಂತಂದ್ರೆ ಈ ಕೋಲ್ಡ್ ಸೀಸನ್ ಅಲ್ಲಿ ಟೆಂಪರೇಚರ್ ಕಡಿಮೆ ಆದಾಗ ವೈರಸಸ್ ತುಂಬಾ ಮ್ಯೂಟೇಟ್ ಆಗಿ ತುಂಬಾ ಎಲ್ಲ ಕಡೆ ಹರಡುತ್ತೆ. ಈ ಡ್ರಾಪ್ಲೆಟ್, ಈ ಅಪ್ಪರ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಎಲ್ಲ ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಸೊ ಡ್ರಾಪ್ಲೆಟ್ ಇನ್ಫೆಕ್ಷನ್ ಆದಾಗ ಒಬ್ಬರಿಗೆ ಯಾರಿಗಾದ್ರೂ ಮನೇಲಿ ವೈರಲ್ ಬಂತು ಅಂತಂದ್ರೆ ಮನೆ ಮಂದಿಗೆ ಎಲ್ಲರಿಗೂ ವೈರಲ್ ಬರು, ಅಥವಾ ಒಂದು ಸ್ಕೂಲಲ್ಲಿ ಯಾವ್ದಾದ್ರು ಒಂದು ಕಿಡ್ಡಿಗೆ ವೈರಲ್ ಇನ್ಫೆಕ್ಷನ್ ಬಂದ್ರೆ ಇಡೀ ಕ್ಲಾಸಿಗೆ ಎಲ್ಲರಿಗೂ ಹಬ್ಬಿಟ್ಟು ಆ ಕ್ಲಾಸಿನ ಮಕ್ಕಳು ಎಲ್ಲಾ 100 ಮನೆಗೂ ತಗೊಂಡು ಹೋಗ್ಬೋದು ಇನ್ಫೆಕ್ಷನ್. ಸೊ ಅದಕ್ಕೆ ಇದ್ರ ಬಗ್ಗೆ ತುಂಬಾ ಕಾಳಜಿ ಇರಬೇಕು. ಸೊ ಇದನ್ನ ಹೇಗೆ ಪ್ರಿವೆಂಟ್ ಮಾಡ್ಕೋಬೇಕು, ಏನೆಲ್ಲ ನೀವು ಮನೆಮದ್ದುಗಳನ್ನು ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಈಗ ನಿಮ್ಗೆ
ಈ ಕೋಲ್ಡ್ ಅಗ್ರಿವೇಟಿಂಗ್ ಸಿಂಪ್ಟಮ್ಸ್ ಇರೋದ್ರಿಂದ ನಿಮ್ಮನ್ನ ನೀವು ಸ್ವಲ್ಪ ಬೆಚ್ಚಗಿಟ್ಕೊಳೋದು ಒಳ್ಳೇದು. ಏನ್ ಮಾಡ್ಬೋದು, ಯಾವಾಗ್ಲೂ ಮಫ್ಲರ್ ಅಥವಾ ಕಿವಿ ಕಾಟನ್ ಹಾಕೊಂಡಿರಿ. ಯೂಶಲಿ ಟೆಂಪರೇಚರ್ ಡ್ರಾಪ್ ಆಗೋದೇ ನೈಟ್ ಟೈಮ್ಸ್ ಅಲ್ಲಿ. ನಿಮ್ಗೆಲ್ಲ ಸಿಂಪ್ಟಮ್ಸ್ ರಾತ್ರಿ ಹೊತ್ತಿಗೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಈ AC ಅಥವಾ ಫ್ಯಾನ್ ರಾತ್ರಿ ಹೊತ್ತು ತುಂಬಾ ಸ್ಪೀಡ್ ಆಗಿ ಇಟ್ಕೊಳ್ದೆ ಇರೋದು. ನೀವು ವಾರ್ಮ್ ಬಿವರೇಜಸ್ ಅಂದ್ರೆ ಬಿಸಿ ಬಿಸಿದು ಊಟ ಆಹಾರ ಪದ್ಧತಿಯನ್ನು ಇಟ್ಕೋಬೇಕು. ಊಟದ ಪದ್ಧತಿಯಲ್ಲೂ ನೀವು ಮೊಸರು, ಮಜ್ಜಿಗೆ, ಸೌತೆಕಾಯಿ, ಬಾಳೆಹಣ್ಣು ಇಂಥವನ್ನ ಸ್ವಲ್ಪ ವಿಂಟರ್ ಸೀಸನ್ ಅಲ್ಲಿ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅದ್ರ ಬದಲು ನೀವು ವಾರ್ಮ್ ಬೆವರೇಜಸ್ ತಗೋಬೇಕು, ಕಷಾಯಗಳನ್ನು ಕುಡಿಬೇಕು. ಯಾವ ತರ ಕಷಾಯಗಳನ್ನು ಕುಡಿದ್ರೆ ಒಳ್ಳೇದು ಅಂತ ಕೇಳ್ತಾ ಇರ್ತಾರೆ. ನೆಗಡಿ ಕೆಮ್ಮುಗಳಿಗೆ ಮೇನ್ ಆಗಿ ಹೇಳೋದೇನು ಅಂತಂದ್ರೆ ಏಲಕ್ಕಿ, ಪೆಪ್ಪರ್, ಶುಂಠಿ, ಆಮೇಲೆ ಟರ್ಮರಿಕ್ ಅಂದ್ರೆ ಅರಿಶಿಣ, ಇದನ್ನ ಒಂದ್ ಸ್ವಲ್ಪ ಹಾಲಿಗೆ ಹಾಕೊಂಡು ಬೇಯಿಸಿ, ಹಾಲಿಗೆ ಹಾಕೊಂಡು ಬೇಯಿಸಿ ನೀವು ಡೈಲಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ನೆಗಡಿ ಕೆಮ್ಮುಗಳು ಅಷ್ಟೊಂದು ಇನ್ಫೆಕ್ಟ್ ಆಗೋದಿಲ್ಲ. ಬಂದಿದ್ರೂ ಕೂಡ ಅದು ಬೇಗ ಕಡಿಮೆ ಆಗೋದಿಲ್ಲ. ಒಂದ್ ಸ್ವಲ್ಪ ನಿಮ್ಮ ಇದಕ್ಕೆ ಥ್ರೋಟಿಗೆ ರಿಲೀಫ್ ಫೀಲ್ ಆಗ್ಬಿಟ್ಟು ನೀವು ಒಂದ್ ಸ್ವಲ್ಪ ಬೇಗ ಆರಾಮಾಗ್ತೀರ. ಸೊ ಈ ತರ ಮದ್ದುಗಳನ್ನು ನೀವು ಮನೆಯಲ್ಲೇ ಮಾಡ್ಕೊಂಡು ತಗೊಳೋದ್ರಿಂದ ವಿಂಟರ್ ರಿಲೇಟೆಡ್ ಡಿಸೀಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ನೀವು ಏನು ಡ್ರೆಸ್ಗಳನ್ನು ಹಾಕಿರ್ತೀರ ವಿಂಟರ್ ಸೀಸನ್ ಅಲ್ಲಿ ಬೇಗ ಒಣಗೋದಿಲ್ಲ. ಅದಕ್ಕೋಸ್ಕರ ಆಲ್ವೇಸ್ ಡ್ರೈ ಅಥವಾ ಅಯರ್ನ್ ಮಾಡಿ ನೀವು ಬಟ್ಟೆಗಳನ್ನೆಲ್ಲ ಒಣಗಿಸಿ ಹಾಕೋಣದ್ರಿಂದ ನಿಮಗೆ ತಂಪಾಗೋದಿಲ್ಲ. ಇನ್ನೊಂದು 4ನೇ ಪಾಯಿಂಟ್ ಹೇಳೋದೇನು ಅಂತಂದ್ರೆ, ನೀವು ಯಾವಾಗ್ಲೂ ಕೆಳಗಡೆ ಮಲ್ಗಕ್ ಹೋಗ್ಬಿಡಿ ಅಥವಾ ತುಂಬಾ ತಿನ್ನ ಬೆಡ್ಶೀಟ್ಸ್ ನ ಹಾಕೊಂಡು ನೆಲದ ಮೇಲೆ ಮಲ್ಗೋದ್ರಿಂದ ಡೈರೆಕ್ಟ್ ಆಗಿ ಕೋಲ್ಡ್ ನಿಮ್ ಚೆಸ್ಟ್ಗೆ ಹೋಗ್ಬಿಟ್ಟು ಅದರಿಂದ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಬೆಡ್ ಮೇಲೆ ಮಲ್ಕೊಳ್ಳಿ ಅಥವಾ ವಾರ್ಮ್ ಕ್ಲೋತಿಂಗ್ ಮೇಲೆ ಮಲ್ಕೊಳ್ಳಿ. ಅದನ್ನ ಮಲ್ಕೊಳ್ಳೋದ್ರಿಂದ ಕೋಲ್ಡ್ ಅಗ್ರಿವೇಟ್ ಆಗದೆ ನಿಮ್ಮನ್ನ ಕಾಪಾಡುತ್ತೆ. ಆಮೇಲೆ ಇನ್ನೊಂದೇನೇನು ಹೇಳ್ಬೇಕು ಅಂತಂದ್ರೆ, ಜಾಸ್ತಿ ಹೊರಗಡೆ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ, ಮನೆಯಲ್ಲೇ ಅಂತಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಯೂಸ್ ಮಾಡೋದು ಒಂದು ಮುಂಚಿನಿಂದನೇ ಬಂದಿರುವಂತಹ ಒಂದು ಪ್ರೊಟೆಕ್ಟಿವ್ ಮೆಥಡ್, ಪ್ರಿವೆಂಟಿವ್ ಮೆಥಡ್. ಅದನ್ನ ಹಾಕೊಳ್ಳೋದ್ರಿಂದ ನಿಮ್ಮಿಂದ ನೀವು ಇನ್ಫೆಕ್ಟೆಡ್ ಆಗಿದ್ರೆ ನಿಮ್ಮಿಂದ ಬೇರೆಯವ್ರಿಗೆ ಹೋಗೋದಿಲ್ಲ, ಬೇರೆಯವರಿಂದ ಆಗಿದ್ರೆ ನಿಮಗೆ ಬರೋದಿಲ್ಲ. ಅದು ಕೆಲವೊಂದು ಸರ್ಟನ್ ಎಕ್ಸ್ಟೆಂಟ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್, ವ್ಯಾಕ್ಸಿನೇಷನ್. ಸೊ ವಿಂಟರ್ ಸೀಸನ್ ಇದೇನು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ, ಇದು ಟಿಲ್ ಜನವರಿ ತನಕನೂ ಹೋಗುತ್ತೆ, ಜನವರಿ ಫೆಬ್ರವರಿ ತನಕ. ಸೊ ಈ ತರ ಚಿಲ್ ಇದ್ದಾಗ ಈ ಮ್ಯೂಟೇಶನ್ ಆಗೋದು ನಮಗೆ ಗೊತ್ತೇ ಇರೋದ್ರಿಂದ ಪ್ರತಿ ವರ್ಷ ನನ್ನ ಹತ್ರ ಏನ್ ಪೇಷಂಟ್ಸ್ ಬರ್ತಾರೆ, ಸರ್ ಲಾಸ್ಟ್ ಇಯರ್ ಇದೇ ಡೇಟಿಗೆ ಬಂದಿದ್ದೆ, ಈ ವರ್ಷನೂ ಇದೇ ಡೇಟಿಗೆ ಬರ್ತಾ ಇದ್ದೀನಿ, ಸೇಮ್ ಸಿಂಪ್ಟಮ್ಸ್, ಕೆಮ್ಮು, ಕಫ, ನೆಗಡಿ ಇದೇ ಆಗ್ತಾ ಇದೆ, ಇದಕ್ಕೆ ಏನ್ ಮಾಡ್ಬೋದು ಅಂತ ಕೇಳ್ತಾರೆ. ಸೊ ನಮಗೆ ಇದು ಬರುತ್ತೆ ಅಂತ ಗೊತ್ತಿದೆ, ವೈರಲ್ ಇನ್ಫೆಕ್ಷನ್ ಆಗುತ್ತೆ ಅಂತ ಗೊತ್ತಿದೆ, ಫ್ಲೂ ಬರುತ್ತೆ ಅನ್ನೋದು. ಸೊ ಇದಕ್ಕಾಗಿ ಫ್ಲೂ ಶಾಟ್ ಅಂತ ಮಾಡಿರೋದು. ಫ್ಲೂ ಶಾಟ್ಸ್ ಅಂದ್ರೆ ಫ್ಲೂ ವ್ಯಾಕ್ಸಿನ್. ಇದು ಪ್ರತಿ ವರ್ಷ ಹೊಸಾದ್ ಬರುತ್ತೆ. ಅದನ್ನ ನಾವು 3-4 ವರ್ಷಗಳ ಕಾಲ ಎವ್ರಿ ಇಯರ್ ಪ್ರತಿ ಸಲ ತಗೊಂಡ್ರೆ, ಅದು ಈ ಇನ್ಫೆಕ್ಷನ್ ಬರೋ ಟೈಮ್ಗಿಂತ ಮುಂಚೆನೆ, ವಿಂಟರ್ ಸೀಸನ್ ಬರೋ ಟೈಮ್ಗಿಂತ ದೀಪಾವಳಿ ಕಾಲ ಬರೋಕ್ಕಿಂತ ಮುಂಚೆನೆ ತಗೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವೆಲ್ಲ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್. ಆದ್ರೆ ಲೋವರ್ ರೆಸ್ಪಿರೇಟರಿಗೆ ಬಂದಾಗ, ಈಗ ಪ್ರೀ ಎಕ್ಸಿಸ್ಟಿಂಗ್ ನಿಮಗೆ ಅಸ್ತಮಾ ಇತ್ತು ಅಂತಂದ್ರೆ ಅದು ಅಗ್ರಿವೇಟ್ ಆಗ್ಬಿಡುತ್ತೆ. ವಿಂಟರ್ ಸೀಸನ್ ಏನಾಗುತ್ತೆ, ನಮ್ದು ಶ್ವಾಸನಾಳಗಳಿರ್ತಾವಲ್ಲ ಅವು ಪೆರಿಫೆರಿಗೆ ಹೋದಂಗೆ ಚಿಕ್ಕದಾಗುತ್ತೆ. ಚಿಕ್ಕ ಶ್ವಾಸನಾಳಗಳು ಬೇಗನೆ ಕುಗ್ಗಿ ಹೋಗಿ ಕಂಪ್ರೆಷನ್ ಆಗಿ ಅದು ವೀಸಿಂಗ್ ನ ಜಾಸ್ತಿ ಅಗ್ರಿವೇಟ್ ಮಾಡುತ್ತೆ. ಸೊ ನೀವೇನಾದ್ರೂ ನೆಬುಲೈಸೇಷನ್ಗಳು ಇನ್ನೆಲ್ಲ ತಗೊಂಡಿದ್ರೆ ಅದು ಜಾಸ್ತಿ ಅವಶ್ಯಕತೆ ಬೇಕಾಗುತ್ತೆ. ಅಲ್ಲೇ ಕಫ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟು ಕೆಮ್ಮಿದ್ರು ಹೊರಗಡೆ ತೆಗಿಯಕ್ ಆಗೋದಿಲ್ಲ. ಅವಾಗ ಕಫ ಅಲ್ಲೇ ಇನ್ಫೆಕ್ಟ್ ಆಗ್ಬಿಟ್ಟು ಅದು ಬಣ್ಣ ಚೇಂಜ್ ಆಗ್ಬೋದು, ಬೇರೆ ಬೇರೆ ಇನ್ಫೆಕ್ಷನ್ಗಳಾಗ್ಬಿಟ್ಟು ಬೇರೆ ಬೇರೆ ಬಣ್ಣದ ಕಫಗಳು ಬರಕ್ ಸ್ಟಾರ್ಟ್ ಆಗ್ಬೋದು. ಸೊ ಈ ಕಾಯಿಲೆ, ಅಸ್ತಮಾ ಕಾಯಿಲೆ ಇದ್ದವ್ರಿಗೆ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನೇಲರ್ನ ಅವ್ರದ್ದು ಆಪ್ಟಿಮೈಸ್ ಮಾಡ್ಬೇಕಾಗುತ್ತೆ. ತದನಂತರ ಈ ಬ್ರಾಂಕೈಟಿಸ್ ಕಾಯಿಲೆ, ಯಾರು ಸ್ಮೋಕರ್ಸ್ ಲಂಗ್ ಇರ್ಬೋದು ಅಥವಾ ವೈರಲ್ ಇನ್ಫೆಕ್ಷನ್ ಲೋವರ್ ರೆಸ್ಪಿರೇಟರಿಗೆ ಆದಾದ್ಮೇಲೆ 15 ದಿವಸಗಳ ಕಾಲ ನಾನೇನು ಪೋಸ್ಟ್ ವೈರಲ್ ಟ್ರಿಕ್ಯೋ ಬ್ರಾಂಕೈಟಿಸ್ ಅಂತ ಹೇಳ್ತಿದ್ದೆ, ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮೋನಿಯಾಗಳು ಇನ್ಫೆಕ್ಷನ್ ಆಗೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ವೈರಲ್ ಇನ್ಫೆಕ್ಷನ್ ಆಗ್ಬೋದು, TB ಇನ್ಫೆಕ್ಷನ್ ಆಗ್ಬೋದು. ಈ ತರ ಯಾವುದೇ ಇನ್ಫೆಕ್ಷನ್ ಆಗಿ ಚೆಸ್ಟ್ ಪೇನ್ಗಳು ಬರ್ಬೋದು, ಫೀವರ್ಗಳು ಬರ್ಬೋದು ಹೇಳುತ್ತೆ. ಸೊ ಅದನ್ನೆಲ್ಲ ಪ್ರಿವೆನ್ಷನ್ ಮಾಡಲಿಕ್ಕೆ ನೀವು ಯಾವುದೇ ಈ ಸಿಂಪ್ಟಮ್ಸ್ ಬಂದಾಗ ಇಮಿಡಿಯೇಟ್ ಆಗಿ ನಿಮ್ಮ ಹತ್ರ ಇರುವಂತಹ ಪಲ್ಮನಾಲಜಿಸ್ಟ್ ಡಾಕ್ಟರ್ ತೋರಿಸಿದಾಗ ಫಸ್ಟ್ ಸ್ಟೇಜ್ ಅಲ್ಲೇ ನಾವು ಅದನ್ನ ಕಂಡುಹಿಡಿದ್ರೆ ಸಿಂಪಲ್ ಆಗಿರೋ ಆಂಟಿಬಯೋಟಿಕ್ಸ್, ಆಂಟಿವೈರಲ್ಸ್ ತಗೊಂಡಾಗ ಕಡಿಮೆ ಆಗ್ಬಿಡುತ್ತೆ. ಇಲ್ಲ ಅದು ತೀವ್ರವಾಗಿ ಸ್ಟೇಜಿಗೆ ಹೋದ್ರೆ ನಿಮ್ಮ ಸ್ಯಾಚುರೇಷನ್ ಕಡಿಮೆ ಸ್ಟಾರ್ಟ್ ಆಗಿ ನಾವು ನಿಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ IV ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಸೊ ಈ
ಈ ಮಾಹಿತಿಯ ಉದ್ದೇಶ ಏನು ಅಂತಂದ್ರೆ ನಿಮ್ಮೆಲ್ಲರಲ್ಲೂ ಇದರ ಬಗ್ಗೆ ಈ ವಿಂಟರ್ ಸೀಸನ್ ರಿಲೇಟೆಡ್ ಡಿಸೀಸಸ್ ಬಗ್ಗೆ, ರೆಸ್ಪಿರೇಟರಿ ಡಿಸೀಸ್ ಬಗ್ಗೆ ಒಂದು ಅವೇರ್ನೆಸ್ ಇರಲಿ, ಕಾಳಜಿ ಇರಲಿ. ಅದು ವಿಕೋಪಕ್ಕೆ ಹೋಗಿ ನಿಮಗೆ ಅದರ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಆಗಿ ಅಡ್ಮಿಷನ್ ಆಗೋ ತನಕ ಯಾವುದು ಡಿಸೀಸ್ ಹೋಗೋದು ಬೇಡ. ನೀವು ಮನೆಯಲ್ಲೇನೆ, ಮನೆ ಮದ್ದಿನಿಂದ ಹಿಡಿದು ಮನೆಯಲ್ಲೇನೆ ಯಾವ ಪ್ರಿವೆಂಟಿವ್ ಮೆಜರ್ಸ್, ನಾನು ಹೇಳ್ದಂಗೆ ಒಂದೊಂದಾಗಿ ಲಿಸ್ಟ್ ಮಾಡ್ಕೊಳ್ಳಿ. ಆ ಪ್ರಿವೆಂಟಿವ್ ಮೆಜರ್ಸ್ನ ನೀವು ಮನೆಯಲ್ಲೇ ಮಾಡೋದ್ರಿಂದ ನಿಮಗೆ ಯಾವುದೇ ಸೀರಿಯಸ್ ಪೇನ್ಫುಲ್ ಕಂಡೀಷನ್ಗೆ ಹೋಗೋದಿಲ್ಲ, ಯಾವ ನೋವನ್ನು ಅನುಭವಿಸೋದಿಲ್ಲ, ಹಾಗೂ ನಿಮ್ಗೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ಗಳು ಆಗೋದಿಲ್ಲ. ಸೊ ಈ ವಿಂಟರ್ ಸೀಸನ್ನ ಈ ಮಾಹಿತಿಯನ್ನು ಇಟ್ಕೊಂಡು ನೀವು ಯಾವುದೇ ರೋಗ ರುಜಿನಗಳಿಂದ ದೂರವಿದ್ದು ನಿಮಗೆ ಫೈನಾನ್ಷಿಯಲ್ ಬರ್ಡನ್ ಆಗದಂಗೆ ವಿಂಟರ್ನ ತುಂಬಾ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.